ಫೋನ್ ಮಾತಾಡ್ತಿರುವಾಗ ಒಂದು ಕಾರ್ ಪಾಸ್ ಆಯಿತು. ಖಂಡಿತವಾಗೂ ನನ್ನ ಫಾಲೋ ಮಾಡ್ತಿದ್ದಾನೆ. ಡ್ಯಾಮ್ ಇಟ್. It's okay. ಶುರು ಆಗ್ಬಿಟ್ರ ರೋಮಿಯೋ? ಇದೇ ತಾನೇ ಲವ್. ಪರವಾಗಿಲ್ಲ, ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದೀಯಾ, ಎಲ್ಲಾ ಕ್ಲಾಸ್ ಪಾಸ್ ಮಾಡಿ ವೇದಾಲಯ ಅನ್ನೋ ಡಿಗ್ರಿ ಮುಗಿಸ್ತೀಯಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ಮಾತಾಡೆ. ಬೀಗರು ಎಷ್ಟೊತ್ತು ಫೋನ್ ಹಿಡ್ಕೊಂಡು ಕಾಯ್ತಾ ಇರ್ಬೇಕು ಹೇಳು. ನಮಸ್ಕಾರ. ನಮಸ್ಕಾರ. ಅದೇ ಮದುವೆ ಮಾತುಕತೆಗೆ ಯಾವಾಗ ಬರೋದು ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ. ನನ್ನ ನೆಮ್ಮದಿ ಕೆಡ್ಸಕ್ಕೆ ಯಾವ ದಿನ ಬರಲಿ ಅಂತ ಕೇಳ್ತಾ ಇದ್ದಾರೆ. ನನ್ನ ನೆಮ್ಮದಿ ಕೆಟ್ಟರೆ ಎಲ್ಲ ಕ್ಷಣನೂ ಅಳ್ತಾ ಇರ್ತಾರೆ. ಹಲೋ, ಕೇಳ್ತಾ ಇದೆಯಾ? ಕೇಳಿಸ್ತು. ಇವತ್ತು ಮಕ್ಕಳೆಲ್ಲ ಆಚೆ ಹೋಗಿದ್ದಾರೆ. ನಾಳೆ ಸಂಜೆ ಬರ್ತಾರೆ ಅಂತ ಅನ್ಸುತ್ತೆ. ನೀವು ನಾಡಿದ್ದು ಬನ್ನಿ, ಮಾತಾಡಿ ಮುಗಿಸೋಣ. ಸರಿ ಸುಹಾಸಿನಿ ಅವರೇ. ಮೊನ್ನೆ ಹೇಳಿದ್ದು ಗೊತ್ತಾಯ್ತಾ? ನಾಡಿದ್ದು ಅವರು ಮಾತುಕತೆ ಮಾತಾಡೋದಕ್ಕೆ ಬಂದಾಗ ಮದುವೆ ಡೇಟು ಏನು ಎತ್ತ ಅಷ್ಟೇ ಮಾತಾಡಬೇಕು. ಅದನ್ನು ಬಿಟ್ಟು ನಿನ್ನ ವರ್ಷ ಏನಾದರೂ ತೋರಿಸಿದ್ಯೋ ನಾವು ನಮ್ಮ ವರ್ಷ ತೋರಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಇವಳು ಎಲ್ಲಿದ್ದಾಳೆ? ಎಷ್ಟು ಡ್ಯಾಶಿಂಗ್ ಆಗಿ ಕಾಣ್ತಾ ಇದೆಯಾ ವೇದ್. 2 ವರ್ಷ ಕೋಮಾ ಲೆವೆಲ್ ನಲ್ಲಿ ಇದ್ರು ಒಂದೇ ಮಿಲಿಗ್ರಾಮ್ ಕೂಡ ನಿನ್ ಮೇಲೆ ಪ್ರೀತಿ ಕಮ್ಮಿ ಆಗ್ಲೇ ಇಲ್ಲ ಮಚ್ಚ. ಇನ್ಫ್ಯಾಕ್ಟ್ ತನ್ನ ಗಟ್ಲೆ ಜಾಸ್ತಿ ಆಗ್ಬಿಟ್ಟಿದೆ. ಸುಳ್ಳೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ನಾನು ನೋಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಕಂಟಿನ್ಯೂ ಮಾಡುವ. ನಾನು ಹೇಗಿದ್ರು ಮುಗೀತು, ನೋಡ್ಕೊಂಡ್ಬರ್ತೀನಿ. ಅಯ್ಯೋ ಬಾವ, ನೀವೇ ಇಷ್ಟು ನಿಧಾನಕ್ಕೆ ತಿಂತಿದ್ದೀರಾ? ಒಂದು ಸ್ವಲ್ಪ ಹಾಕ್ಲಾ? ಬೇಡ ಬೇಡ, ನನಗೆ ನನ್ನ ಹೆಂಡತಿನೇ ತಿನ್ಸ್ಬೇಕು. ಇಷ್ಟು ತನಕ 50 ಸ್ಪೂನ್ ತಿಂದೆ ಅಲ್ಲ, ಅವಾಗ ನೆನಪಾಗಿಲ್ವಾ? ಸುಮ್ಮನೆ ರೇಕ್ಸ್ಬೇಡ. ನಿನ್ ಪ್ಲೇಟ್ ನೀನ್ ನೋಡ್ಕೋ. ಅವಳೇ ಫೋಟೋಸ್ ತೆಗೆದ್ಲು. ಬೇರೆ ಯಾರಾದ್ರೂ ತೆಗೆದು ಕಳಿಸ್ತಾ ಇದಾರ ಒಂದು ಗೊತ್ತಾಗ್ತಿಲ್ವಲ್ಲ. ಯಾಕೆ ವೇದಾಂತ್, ಏನಾಯ್ತು? ತಿಂಡಿ ತಿನ್ನೋದಾ? ಬೇಡ ಸಾರ್ಥಕ್. ಯಾಕೆ ಟೆನ್ಷನ್ ಇದ್ದೀರಾ? ಆಫೀಸ್ ಕಡೆ ಏನಾರು ಪ್ರಾಬ್ಲಮಾ? ಇಲ್ಲ ಸಾರ್ಥಕ್, ಅದು ಒಬ್ಬ ಭಿಕ್ಷುಕನ್ ನೋಡಿದೆ. ಅವನ ಪರಿಸ್ಥಿತಿ ನೋಡಿ ಬೇಜಾರಾಯ್ತು ಅಷ್ಟೇ. ಇಲ್ಲ ವೇದಾಂತ್, ನೀವು ಅದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಆಗಲ್ಲ. ಅದು
ನಿಜನೇ ಆಗಿದ್ದಿದ್ರೆ ಅದನ್ನ ಇಲ್ಲಿವರೆಗೂ ಕ್ಯಾರಿ ಮಾಡದೆ ಅವನ್ನ ನೋಡಿದ ತಕ್ಷಣ ಅವನಿಗೆ ಹೆಲ್ಪ್ ಮಾಡಿ ಬಂದಿರ್ತಿದ್ರಿ. ನೀವು ಬೇರೆ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ನನ್ನ ಹತ್ರ ಹೇಳಿ. ಈ ಫೋಟೋ ಮೆಸೇಜ್ಗೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಯಾರಿಂದ ಕಳಿಸಿದ್ದು? ನಾನು ಅಮೂಲ್ಯನ ನಾನು ತುಂಬ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ. ನನ್ನ ಜೀವನ ಸರ್ವಸ್ವ ಎಲ್ಲ ಅವಳೇ ಆಗಿದ್ದಾಳೆ. ಈ ವಿಷಯ ಅವಳು ಗೊತ್ತಾಗಿ ಎಲ್ಲನಿಂದ ದೂರ ಆಗ್ತಾಳೆ ಅಂತ ಭಯ ಆಗ್ತಿದೆ. ವೇದಾಂತ್, ವೇದಾಂತ್, ಏನು ಯೋಚನೆ ಮಾಡ್ತಿದ್ದೀರಾ? ಯಾರಿಂದ ಕಳಿಸಿದ್ದು? ಅಹಲ್ಯ ಇರಬೇಕು. ಏನು? ನಿಜ ಸಾರ್ಥಕ್, ಇದು ಅಹಲ್ಯದ ಕೆಲಸ. ಅಂದ್ರೆ ಅವಳು ನಿಮ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೂ ಬಂದಿದ್ದಾಳೆ ಅಂತೀರಾ? ನನಗೆ ಯಾಕೋ ಹಾಗನ್ನಿಸ್ತಿಲ್ಲ. ಫೋಟೋಸ್ನ ಸರಿಯಾಗಿ ನೋಡಿ ಸಾರ್ಥಕ್. ಈಗ ತಾನೇ ತೆಗೆದಿರೋ ಫೋಟೋಸ್ ಇದು. ಇದೇ ಡ್ರೆಸ್ ಅಲ್ಲಿ ಇದೆ ನೋಡಿ. ಅವಳು ಇಲ್ಲಿ ಬಂದಿದ್ದಾಳೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಈಗ ಸಡನ್ ಆಗಿ ಯಾಕೆ ಪ್ರತ್ಯಕ್ಷ ಆಗ್ತಿದ್ದಾಳೆ ವೇದಾಂತವಳು? 2 ವರ್ಷ ನಾವು ಅವಳನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ, ಎಲ್ಲೂ ಸಿಗದೆ ಇದ್ದವಳು ಈಗೆಲ್ಲಿಂದ ಬಂದ್ಲು? ನನಗೂ ಅರ್ಥ ಆಗ್ತಿಲ್ಲ ಸಾರ್ಥಕ್. ನಾನು ತುಂಬಾನೇ ಹುಡುಕ್ಬಿಟ್ಟಿದ್ದೀನಿ. ಹೋಗ್ಲಿ ಬಿಡಿ ವೇದಾಂತ್, ಹಾಗಾಗಿದ್ದಕ್ಕೆ ನೀವು ಈಗ ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ಒಂದ್ ವೇಳೆ ಅವ್ಳು ಸಿಕ್ಕಿದ್ರೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ರಾಯ್ತು. ನೀವು ಬನ್ನಿ, ತಿಂಡಿ ತಿನ್ನಿ. ಅಮ್ಮ ಮುಂದೆ ಇದನ್ನ ತೋರಿಸ್ಕೊಳಕ್ ಹೋಗ್ಬೇಡಿ. ನೋಡಿ, ಮೆಸೇಜ್ ಫಸ್ಟ್ ಡಿಲೀಟ್ ಮಾಡಿ. ನನಗೆ ಹಸಿವಿಲ್ಲ. ನಿಮ್ ತಿಂಡಿ ಆಗಿದ್ರೆ ಹೊರಡೋಣ. ಈ ತರ ತಿಂಡಿ ಎಲ್ಲ ತಿಂದೇ ಇದ್ರೆ ಅವರೆಲ್ಲ ಏನ್ ಅನ್ಕೊಳ್ಳಲ್ಲ ವೇದಾಂತ್? ಅಮ್ಮ ಎದುರು ನೀವು ಸ್ವಲ್ಪ ಬೇರೆ ತರ ನಡ್ಕೊಂಡ್ರು ಅವಳು ಡೌಟ್ ಬರುತ್ತೆ. ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ಬಿಡಿ. ಹಾಗೆಲ್ಲ ಸಾರ್ಥಕ್. ಒಂದ್ ವೇಳೆ ನಾವು ಹೋಗೋ ಫಾರ್ಮ್ ಹೌಸಿಗೆ ಅವಳು ಬಂದ್ರೆ ಏನ್ ಮಾಡೋದು ಹೇಳಿ? ಕಾಮನ್ ವೇದಾಂತ್, ಅದ್ ಹೇಗ್ ಸಾಧ್ಯ? ನಾವು ಯಾವ ಫಾರ್ಮ್ ಹೌಸ್ ಹೋಗ್ತಿದೀವಿ ಅನ್ನೋದು ನಾವಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ನು ಅವಳಿಗೆ ಹೇಗೆ ಗೊತ್ತಾಗುತ್ತೆ? ನೀವು ಸುಮ್ಮನೆ ಏನೋ ಇಮ್ಯಾಜಿನ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ. ಅಲ್ಲೇ ಒಂಚೂರು ಕೇರೆ ಇಲ್ಲ. ಈಗಾಗಿರೋದು ಸಾಲ್ದ? ಆಚೆ ಹೊರಟ್ಲು ಅಂದ್ರೆ ಸಾಕು, ಏನ್ ಪ್ರಾಬ್ಲಮ್ ಆಗುತ್ತೋ ಅಂತ ಭಯ ಆಗುತ್ತೆ. ಹೇಳು ಬ್ರೋ. ಎಲ್ಲಿದ್ಯಾ? NH48 ರೋಡ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆರ್ ಯು ಮ್ಯಾಡ್? ಅಷ್ಟು ದೂರ ಹೋಗುವಂತ ಕೆಲಸ ಏನಿದೆ ನಿನ್ಗೆ? ಯಾಕೆ ಹುಚ್ಚುಚ್ಚಾಗಾಡ್ತಿದ್ಯಾ? ಸಡನ್ ಆಗಿ ಯಾಕೆ ಲಾಂಗ್ ಡ್ರೈವ್ ಇಲ್ಲ? ಒಬ್ಳೆ ಲಾಂಗ್ ಡ್ರೈವ್ ಹೋಗಷ್ಟು ಸಣ್ಣ ಸೈಕೋ ನಾನಲ್ಲ ಬ್ರೋ. ಆದ್ರೆ ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಇರೋನ್ನ ಫಾಲೋ ಮಾಡ್ಕೊಂಡು ಹೋಗಷ್ಟು ದೊಡ್ಡ ಸೈಕೋ. ಕ್ಯೂಟ್ ಲವ್ಲಿ ಸೈಕೋ. ಪ್ಲೀಸ್ ಅಹಲ್ಯ, ಈಗೆಲ್ಲ ಮಾತಾಡಬೇಡ ನೀನು. ನನಗೆ ಟೆನ್ಷನ್ ಆಗುತ್ತೆ. ನಿಂಗೆ ಆಲ್ರೆಡಿ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಹೀಗೆ ಒಬ್ಬೊಬ್ಳೆ ಆಚೆ ಕಡೆ ಹೋದಾಗ ಏನಾದ್ರು ಆದ್ರೆ? ಉಸಿರು ನಿಂತ್ರೆ ಸಾವ್ ತಾನೇ ಬರೋದು. ಬರ್ಲಿ ಬಿಡು. ಆ ಸಾವ್ ಹೇಗಿರುತ್ತೆ ಅಂತ ಹತ್ರದಿಂದಾನೇ ನೋಡ್ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಸ್ವರ್ಗದ ಕಾಲಿಂಗ್ ಬೆಲ್ಲೆ ಪ್ರೆಸ್ ಮಾಡಿ ಮತ್ತೆ ಬಂದಿದ್ದೀನಿ. ನನಗ್ ವೇದ್ ಬೇಕು ಅಷ್ಟೇ.
ಕಮಾನ್ ಅಹಲ್ಯ, ಈಗ ತಾನೇ ಹುಷಾರಾಗಿದ್ಯಾ ನೀನು. ಮತ್ತೆ ನಿನ್ನ ಹಳೆ ಉಚ್ಚಾಟನೆಲ್ಲ ಶುರು ಮಾಡ್ಬೇಡ. ಹೇಗಾದ್ರೂ ಮಾಡಿ ವೇದ್ನ ಪಡ್ಕೊಳ್ಳೇಬೇಕು ಅನ್ನೋ ದುರಾಸೆ ನನಗಿಲ್ಲ ಬ್ರೋ. ಆದ್ರೆ ಏನೇ ಆದ್ರೂ ವೇದ್ನ ನಾನ್ ಪಡ್ಕೊಳ್ಳೇಬೇಕು ಅನ್ನೋ ಆಸೆ ನನಗಿದೆ ಅಷ್ಟೇ. ಯಾಕೆ ಹೇಳು? ಹೀಸ್ ಮೈನ್. ನಂದು ಹಾಯ್ ಬಾಯ್ ಪ್ರೀತಿನೂ ಅಲ್ಲ, 3 ದಿನಕ್ಕೆ ಮುಗ್ದು ಹೋಗೋ ಟೈಮ್ ಪಾಸ್ ಲವ್ ಕೂಡ ಅಲ್ಲ. ದಟ್ಸ್ ಓಕೆ, ನಂಗೆ ಅದೆಲ್ಲ ಅರ್ಥ ಆಗುತ್ತೆ. ತುಂಬಾ ಸ್ಟ್ರೆಸ್ ಮಾಡ್ಕೋತಿದ್ಯಾ ನೀನು. ಅಹಲ್ಯ, ನಿಂಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಕೂಡ ನಂಗೆ ಇಷ್ಟ ಇಲ್ಲ. ಜೀವಂತ ಹೆಣ ಆಗಿ ನಾನ್ 2 ವರ್ಷ ಕೂತಲ್ಲೇ ಕೂತಿದ್ದೆ ಬ್ರೋ. ಲವ್ ಅಲ್ಲಿ ಯಾರು ಅಷ್ಟೊಂದು ಟೈಮ್ ನ ವೇಸ್ಟ್ ಮಾಡಲ್ಲ. ಲಕಿಲಿ ವೇದಾಂತಿಕ್ ಇನ್ನೂ ಮದ್ವೆ ಆಗಿಲ್ಲ. ಇದು ನನ್ನ ಸೆಕೆಂಡ್ ಇನ್ನಿಂಗ್ಸ್. ನಾನಿಲ್ಲಿ ತುಂಬಾ ದೊಡ್ಡದಾಗಿ ಸ್ಕೋರ್ ಮಾಡ್ಬೇಕು. ನೀನ್ ಸುಮ್ನೆ ಕೂತಿರು ಅಂತ ಹೇಳ್ತಾ ಇಲ್ಲ. ನಿನ್ ಒಬ್ಬಳನ್ನೇ ಹೊರಗಡೆ ಕಳ್ಸಕ್ ನನಗ್ ಭಯ ಆಗತ್ತೆ. ಹೇಳಿದ್ರೆ ನಾನು ಜೊತೆಲಿ ಬರ್ತಾ ಇದ್ನಲ್ವಾ. ನಿನ್ ಭಯನ ನನ್ ಮೇಲೆ ಹೇರ್ಬೇಡ. ಭಯ ಪಡೋರು ಬಾಗಲ್ ಒಳಗಡೆನೇ ಇರ್ತಾರೆ. ಅದೇ ಧೈರ್ಯ ಇರೋರು ಬಾರ್ಡರ್ ನಲ್ಲಿ ನಿಂತ್ಕೊಂಡು ಬಾವುಟ ಆರಿಸ್ತಾರೆ. ವೇದಾಂತ್ ನಿಂಗೆ ಸಿಗ್ತಾನೆ ಅಹಲ್ಯ. ಆದ್ರೆ ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ಮೇಲೆ ನೋಡ್ಕೊಳ್ಳೋಣ. ಎಷ್ಟೇ ಆದ್ರೂ ಈಗ ಆಗಿರೋದಕ್ಕಿಂತ ಹೆಚ್ಚೇನಾಗಲ್ಲ. ಅದಕ್ಕಿಂತ ಕಮ್ಮಿ ಏನಾದ್ರು ಆದ್ರೆ ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಸರಿ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸಾರಿ ಬ್ರೋ, ಕೆಲವೊಂದು ಮಿಷನ್ ನ ಸೀಕ್ರೆಟ್ ಆಗೇ ಮಾಡ್ಬೇಕಾಗತ್ತೆ. ಪ್ರೋಟೋಕಾಲ್ ಪ್ರಕಾರ ಅಂತದನ್ನ ಸ್ವಂತ ಅಣ್ಣಂಗೂ ಹೇಳೋದು ತಪ್ಪಾಗತ್ತೆ. ತುಂಬಾ ಕೇರ್ ಮಾಡ್ತಾ ಇದ್ಯಾ, ಖುಷಿ ಆಯ್ತು. ಮನೆಗ್ ಬಂದ್ಮೇಲೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀನಿ. ಸಿ ಯು. ಅಹಲ್ಯ, ಸರಿ ಮಾಡಕ್ ಚಾನ್ಸೇ ಇಲ್ಲ. ಗೌರಿ, ಗೌರಿ, ಅವ್ನ ಯಾಕೆ ಆಚೆ ಕಡೆ ಬಿಟ್ರಿ? ಒಬ್ಬೊಬ್ಬಳನ್ನೇ ಬಿಡ್ಬೇಡಿ ಅಂತ ಹೇಳಿದ್ದೆ ಅಲ್ವಾ? ನಾನು ಎಷ್ಟು ಸಲ ಹೇಳಿದ್ರು ಕೇಳಿಲ್ಲ ಸರ್. ವೇದಾಂತ್, ನನ್ನ ತಂಗಿ ಪರಿಸ್ಥಿತಿಗೆ ನೀನೇ ಕಾರಣ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅವನು ಅನುಭವಿಸ್ತಾ ಇರೋದಕ್ಕಿಂತ ದೊಡ್ಡ ನರಕನ ಅನುಭವಿಸ್ಯ ನೀನು. ಬಾವ, ನಿನ್ಗೆ ಯಾವ್ದಾದ್ರು ದೊಡ್ಡ ಪ್ರಶಸ್ತಿನೇ ಕೊಡ್ಬೇಕು ಬಾವ. ಇದಾಯ್ತಪ್ಪ. ಇನ್ನೇನ್ ಬಾವ, ಹೋಗಿ ಹೋಗಿ ಆ ಬುಳ್ಳನ್ ಮೊದ್ಲು ಕಲ್ಸಿದಿರಲ್ಲ. ನಿಮ್ಮಿ ಬುದ್ಧಿವಂತಿಕೆಗೆ ಏನಾದ್ರೂ ಅವಾರ್ಡ್ ಕೊಡದಿದ್ರೆ ಹೇಗೆ? ನಾವು ಕಳ್ಸಿದಲ್ಲಪ್ಪ ನಿಮ್ಮ ಅಗ್ರಜ. ಓ, ಅಗ್ರಜನಾ? ಹಾಗಿದ್ರೆ ಓಕೆ. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ಮಾಡಿದ್ರೆ ತಪ್ಪು, ನಿಮ್ಮ ಅಣ್ಣ ಮಾಡಿದ್ರೆ ಸರಿನಾ? ನಿಮ್ ತರ ಅಣ್ಣ ಟ್ಯೂಬ್ಲೈಟ್ ಅಲ್ಲ. ಅದೇನಾರ ಹೇಳಿದ್ಯಾ? ಹಾ, ನೀವ್ ಯಾವ ಆಂಗಲ್ ಇಂದನೂ ತಪ್ಪು ಮಾಡೋ ಜನನೇ ಅಲ್ಲ ಅಂದೆ. ಹಲೋ ಮಿಸ್ಟರ್ ಅಪ್ಪಣ್ಣ, ಎಲ್ರು ನಗ್ತಾ ಇದಾರೆ. ನೀನ್ ಯಾಕೆ ಹಳೆ ವೇದಾಂತ್ ಮೈ ಮೇಲೆ ಬಂದವ್ರ ತರ ಕಳ್ದೋಗಿದ್ಯಾ? ಅಪ್ಪ, ತಂದೆ ಮಾತಾಡ್ಸಿದ್ ನಾನು. ಅದ್ ನಿನಗ್ ಕೇಳ್ಸಿಲ್ಲ ಅಂತ ಅಣ್ಣ ನಿನ್ನ ವಾಪಸ್ ಈ ಲೋಕಕ್ಕೆ ಕರ್ಕೊಂಡ್ ಬಂದಿದ್ದು. ಎಲ್ ಕಳ್ದೋಗಿದ್ರಿ? ಅದು ನಾನು ಜಸ್ಟ್ ಡ್ರೈವಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅಷ್ಟೇ. ವಾಪಸ್ ಕ್ವಶನ್ ಮಾಡದಿರೋ ತರ ರೀಸನ್ ಹೇಳೋದಕ್ಕೆ ನೀನ್ ಫೇಮಸ್ ಬಿಡು. ಅದ್ ಸರಿ, ನೀನ್ ಯಾಕೆ ತಿಂಡಿ ಮಾಡ್ಲಿಲ್ಲ? ಅದು ನಾನು
ಅದು ಫೋನಲ್ಲಿ ಮಾತಾಡಿ ಮುಗಿಸೋಷ್ಟರಲ್ಲಿ ನಿಮ್ದೆಲ್ಲ ತಿಂಡಿ ಆಗೋಗಿತ್ತು. ಮತ್ತೆ ಅವ್ರು ತಿಂಡಿ ಮಾಡೋರ್ಗು ನೀವೆಲ್ಲ ಕಾಯ್ತಿರ್ಬೇಕಲ್ವಾ? ಅದಕ್ಕೆ ಅವರು ಫಾರ್ಮ್ ಹೌಸ್ಗೆ ಹೋಗಿ ತಿಂತೀನಿ ಅಂದ್ರು. ಹೌದಾ? ಮತ್ ನಮ್ಮಮ್ಮ ಮಾಡಿರೋ ತಿಂಡಿನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತಂದೆ. ಪರವಾಗಿಲ್ಲ, ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ತಿಂತೀನಿ. ಇವ್ರು ಮತ್ತೆ ಮೆಸೇಜ್ ಮಾಡಿದ್ಲು ಅನ್ಸುತ್ತೆ. ಯಾಕೆ ಟಾರ್ಚರ್ ಮಾಡ್ತಿದ್ದಾಳೆ? ಕಂಪ್ನಿ ಮೆಸೇಜ್. ಸತ್ಯ ಹಾಲಿಯಾದಲ್ಲ, ಎಲ್ಲ ಮೂಲ್ಯ ನೋಡ್ಬಿಡ್ತಾಳು ಅಂತ ಟೆನ್ಷನ್ ಆಗಿತ್ತು. ಥ್ಯಾಂಕ್ ಗಾಡ್. ರಜಾ, ಅರಿ ಓಕೆ, ನಾನು ನೋಡಿಸ್ಲಾ ಕಾರ್ನ? ಇಟ್ಸ್ ಓಕೆ. ಏನಾಗ್ರಜ ಅಷ್ಟೊಂದು ಡೀಪ್ ಆಗಿ ಮೊಬೈಲ್ ನೋಡ್ತಿದ್ಯಾ? ಏನ್ ಮ್ಯಾಟ್ರು? ಆಲ್ ಓಕೆ? ಅದು ಕಂಪನಿಯಿಂದ ಒಂದು ಲೆಟರ್ ಕಳಿಸ್ತೀನಿ ಅಂತ ಹೇಳಿದ್ರು, ಚೆಕ್ ಮಾಡ್ತಿದ್ದೆ. ಒಂದೊಂದ್ಸತಿ ಒಂದೊಂದ್ ಮಾತಾಡ್ತಿಲ್ಲ ಗುರು. ಈಗಷ್ಟೇ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಮೊಬೈಲ್ ನೋಡ್ತಿದ್ಯಲ್ಲ. ಮೊಬೈಲ್ ಕೊಡು. ಅದ್ ಕಂಪ್ನಿ ಲೆಟ್ರೋ ಲವ್ ಲೆಟ್ರೋ ನಾನೇ ನೋಡ್ತೀನಿ. ಬೇಡ, ಯಾವ ಮೆಸೇಜ್ ಇದ್ರು ನಾನು ನೋಡೋದಿಲ್ಲ. ಸುಳ್ಳೆ ಪುಳ್ಳೆ ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾನೆ? ಅಮ್ಮು ಜೋರಿದ್ದಾಳೆ. ಅವಳು ಸ್ವಲ್ಪ ಡೌಟ್ ಬಂದ್ರು ವಿಷಯ ಎಲ್ಲಿಗೂ ಹೋಗ್ಬಿಡುತ್ತೆ. ಏನಾದ್ರೂ ಮಾಡ್ಬೇಕಲ್ಲ. ಏನ್ ಎಲ್ರು ಆಗಿಂದ ಲೈಬ್ರರಿಲಿ ಕೂತೋತರ ಸೈಲೆಂಟ್ ಆಗಿದ್ದೀರಾ? ಜಾಲಿ ಮಾಡ್ಕೊಂಡು ಟ್ರಾವೆಲ್ ಮಾಡಿದ್ರೆ ಟೈಮ್ ಪಾಸ್ ಆಗೋದು ಗೊತ್ತೇ ಆಗಲ್ಲ. ಅಂತ್ಯಾಕ್ಷರಿ ಅಣ್ಣ, ಒಳ್ಳೆ ಐಡಿಯಾ. ಅಣ್ಣ ಅಣ್ಣ ಅಗ್ರಜ, ನೀನ್ ಮಾತ್ರ ಆಟಕ್ಕೆ ಬರ್ಬೇಡ. ನೀನು ರೋಡ್ ನೋಡ್ಕೊಂಡು ಕಾರ್ ಓಡಿಸ್ಬೇಕು. ಹೌದಣ್ಣ, ನೀ ಆಟದಲ್ಲಿಲ್ಲ. ನಾನೇನು ಯಾಟಕ್ಕೆ ಬರ್ತೀನಿ ಅಂತ ಹಠ ಮಾಡದ್ನ? ನೀವೇ ಆಡ್ಕೊಡಿ. ಈಗ ಮೊದ್ಲು ನನ್ನ ಹೆಂಡತಿ ಶುರು ಮಾಡ್ಲಿ. ಆಗಲ್ಲ ಬಾವ, ಮೊದಲು ನನ್ನ ತಂಗಿ ಶುರು ಮಾಡ್ಲಿ. ಇಲ್ಲ ಬಾಮೈದ, ಮೊದ್ಲು ನನ್ನ ಹೆಂಡತಿನೇ ಶುರು ಮಾಡ್ಬೇಕು, ಆಗ್ಲೇ ಆಟಕ್ಕೊಂದು ಕಳೆ ಬರೋದು. ಬಾಬಾ ಮೈದ ಇಬ್ರು ಒಟ್ಟಿಗೆ ಡವ್ ಮಾಡಕ್ ಶುರು ಮಾಡಿದ್ರೆ ತುಂಬಾ ಇರಿಟೇಟ್ ಆಗುತ್ತೆ. ನೀವಿಬ್ರು ಹೇಳಿಲ್ಲ ಅಂದ್ರು ಮೊದ್ಲು ಶುರು ಮಾಡೋದು ನಾನೇ. ಮಟ್ಟದ ಪುಣ್ಯ ನಿನ್ನ ಗುಟ್ಟು ಯಾನು ತಿನ್ನಂದೇನು, ಕನ್ನಡ ಕಟ್ಟದು ನನ್ನ ಮಣ್ಣು ಮಲ್ತಾಳು. ಮಟ್ಟದ ಪುಣ್ಯ ನಿನ್ನ ಗುಟ್ಟು ಯಾನು ತಿನ್ನಂದೇನು, ಕನ್ನಡ ಕಟ್ಟದು ನನ್ನ ಮಣ್ಣು ಮಲ್ತಾಳು. ಉಡಲ ಬಾಕಿಲು ಬಡ ಬಡ ಬಟ್ಯಾಲು, ನಿದುರದ ಕಣ್ಣಗು ಏನನ್ನು ಲೆತ್ತಾಲು. ಮಟ್ಟದ ಪುಣ್ಯ ನಿನ್ನ ಗುಟ್ಟು ಯಾನು ತಿನ್ನಂದೇನು, ಕನ್ನಡ ಕಟ್ಟದು ನನ್ನ ಮಣ್ಣು ಮಲ್ತಾಳು.